ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ರೇಖಾ ಈ ಲೋಕ. ಫ್ರೆಂಡ್ಸ್, ನೀವು ಲಾಸ್ಟ್ ವಿಡಿಯೋದಲ್ಲಿ ಈಗ ಏನು ನಾನು ಕ್ಲಿಪ್ ಹಾಕ್ತಾ ಇದ್ದೀನಿ, ಇಲ್ಲಿವರೆಗೂ ಚೆನ್ನಮ್ಮನವರ ಅರಮನೆಯ ತನಕ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ರಾಯಣ್ಣವರ ಪ್ರತಿಕ್ರಿಯೆ ಏನಿತ್ತು ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಬೋರ್ಡ್ ಇದೆ, ನೋಡ್ಬೋದು. ಇನ್ನು ಮುಂದೆ ಬಂದಾಗ, ಅಲ್ಲಿಂದ ನೋಡ್ಕೊಂಡು ಹೊರಗಡೆ ಬಂದಾಗ, ಅಂದರೆ ಆ ಅರಮನೆಯ ದೃಶ್ಯದಿಂದ ಹೊರಗಡೆ ಬಂದಾಗ ಈ ರೀತಿಯಾಗಿ ಒಂದು ಪುಟ್ಟ ತೋಟದ ಥರ ಮಾಡ್ಯಾರ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇವಾಗಲೇ ಹೆಂಗೈತೆ, ನೀನು ದೊಡ್ಡ ದೊಡ್ಡ ಮರ ಆದ್ಮೇಲೆ ಇನ್ನೆಷ್ಟು ಚೆನ್ನಾಗಿ ಕಾಣಬಾರ್ದು. ಹೆಂಗೆ ಸ್ಟಾರ್ಟಿಂಗಿಂದ ಏನು ನೋಡ್ಕೊಂಡು ಬರ್ತೀವಲ್ಲ, ನೋಡ್ಕೊಂಡು ಬಂದು ಯಾರ್ಯಾರಿಗೆ ಸುಸ್ತಾ ಇರ್ತದೆ ತಿನ್ಬೇಕು ಅನ್ಸುತ್ತೆ ಅಂತ ಹೇಳಿ ರೆಸ್ಟ್ ಮಾಡೋಕ್ಕಾಗಿನೇ ಈ ಒಂದು ಗ್ರೌಂಡ್ನ ಮಾಡ್ಯಾರ. ಇಲ್ಲಿ ಹೋಗಿ ರೆಸ್ಟ್ ಮಾಡ್ಬೋದು. ಮಸಾರಿನೆಲ್ಲ ಸಿಹಿನೀರು ಬೇಕಾಗಿತ್ತು, ಬಿದ್ದಿಲ್ಲ. ಇಲ್ಲಿ ಬರೋಂಥ ಪ್ರವಾಸಿಗರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ದಯವಿಟ್ಟು ಬರಬೇಕಾದ್ರೆ ಊಟದ ಬುತ್ತಿಯನ್ನು ಕಟ್ಕೊಂಡು ಬನ್ನಿ. ಎಷ್ಟು ಜನ ಬರ್ತೀರಿ ಎಲ್ಲರಿಗೂ, ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ. ಬಂದು ಚೆನ್ನಾಗಿ ಊಟ ಮಾಡೋದಕ್ಕೆ ಒಂದು ಒಳ್ಳೆ ಸ್ಥಳದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದನ್ನು ತಪ್ಪದೆ ನೆನ್ಪಿಟ್ಕೊಳ್ಳಿ ಬರಬೇಕಾದ್ರೆ. ಈ ಯುದ್ಧದ ಬಗ್ಗೆ ನಾನು ನನ್ನ ತಾಯಿಗೆ ವಿವರಿಸ್ತಾ ಇದ್ದೆ. ಅವರು ಯಾವ ಥರ ರಿಯಾಕ್ಷನ್ ಕೊಟ್ಟರು ನೋಡ್ರಿ. ಯುದ್ಧ ಬ್ರಿಟಿಷರಿಗೆ ನಮ್ಮವರಿಗೆ ಯುದ್ಧ ನೋಡ್ತಾ ಇದ್ದೀರಲ್ಲ ಈ ದೃಶ್ಯ ನೋಡಿ ನಮ್ಮ ತಾಯಿ ಅಷ್ಟು ಆಶ್ಚರ್ಯಪಟ್ಟರು. ಮತ್ತು ಇದನ್ನೆಲ್ಲ ವಿವರಿಸ್ತಾ ಬಂದಾಗ ಅವರು ನಿಜವಾಗ್ಲೂ ಎಷ್ಟು ಪೇಚಾಡಿದ್ರಂದರೆ ನಾನು ಅದನ್ನೆಲ್ಲ ಇಲ್ಲಿ ಹಾಕೋಕ್ಕಾಗಲ್ಲ. ಯಾಕಂದರೆ ಆ ಪರಂಗಿಯವ್ರನ್ನ ಅಮ್ಮ ಅಷ್ಟು ಬೈತಾ ಇದ್ದರು. ಈ ದೃಶ್ಯ ನನ್ನ ತಾಯಿಗೆ ಅಷ್ಟು ಮನಸ್ಸಿಗೆ ಮುಟ್ಟಿತ್ತು. ಇನ್ನು ನನ್ನ ಮಕ್ಕಳು ಹೇಳ್ಬೇಕಂದ್ರೆ ಆ ಕುದುರೆ, ಆ ಗನ್ನು, ಕತ್ತಿ, ಆ ನಮ್ಮ ನಾಡಿನ ಜನರ ವೇಷಭೂಷಣ ಎಲ್ಲದ್ರ ಬಗ್ಗೆ ಒಂದು ಸಣ್ಣ ಗಮನವನ್ನು ಕೊಟ್ಟರು. ಅದು ಅವ್ರ ತಲೆಯಲ್ಲಿ ಹೋಯಿತು. ಈ ರೀತಿಯಾಗಿ ಮಾಡಿದ್ರ ಇವ್ರು ಬಂದವರು ಈ ಥರ ಎಲ್ಲ ನಮಗೆ ಮೋಸ ಮಾಡಿದ್ರ ಅಂತ ಹೇಳಿ ಆಗಲೇ ಅವ್ರ ಮನಸ್ಸಲ್ಲಿ ಒಂದು ಆಲೋಚನಾ ಮನೋಭಾವನೆ ಮೂಡ್ತು. ಈ ಒಂದು ವಿಚಾರ ಅವರಿಗೆ ಆ ತಲೆಗೆ ಹೋಗಿದೆ ಅಂದಾಗ ನಮ್ಮ ನಾಡ ಪ್ರೇಮದ ಬಗ್ಗೆ ಅವ್ರು ಬರೋದ್ರಲ್ಲಿ ಏನೂ ಸಂಶಯ ಇಲ್ಲ. ಈ ದೃಶ್ಯದ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಈ ದೃಶ್ಯದ ಬಗ್ಗೆ ಒಂದು ಬೋರ್ಡ್ ಸಹ ಅವರು ನೀಟಾಗಿ ಬರೆದು ಹಾಕಿದ್ದಾರೆ. ಆ ಬೋರ್ಡ್ ಕ್ಲಿಪ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಓದ್ಕೋಬೋದು. ಈ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ನಾವು ಗೆದ್ವಿ, ಆದರೂ ಸಹ ಇಲ್ಲಿ ನಮ್ಮ ಕನ್ನಡ ನಾಡಿನ ಗಂಡು ಗಲಿಗಳನ್ನು ನಾವು ಕಳ್ಕೋಬೇಕಾಯಿತು ಅನ್ನೋದು ನೋವಿನ ಸಂಗತಿ. ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನ ಗೆಲುವನ್ನು ಸಾಧಿಸುತ್ತೆ. ಆಂಗ್ಲರು ಸೋಲು ಅನುಭವಿಸ್ತಾರೆ. ಸೋತಂತಹ ಆಂಗ್ಲ ವ್ಯಕ್ತಿಗಳನ್ನು ಸೆರೆಮನೆಗೆ ಎಳೆಯೊಯ್ಯುವಂಥ ಒಂದು ರೋಚಕ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು. ಇನ್ನು ಈ ವಿಚಾರನ ಕೇಳಿ ಬ್ರಿಟಿಷರು ಸುಮ್ಮನಿರ್ತಾರಾ? ಕುತಂತ್ರ ಬುದ್ಧಿಗೆ ಹೆಸರಲ್ವಾ ಅವರು? ಮತ್ತೆ ಅದೇ ಕುತಂತ್ರ ಬುದ್ಧಿನ ಉಪಯೋಗಿಸಿ ಕಿತ್ತೂರು ಸಂಸ್ಥಾನದ ಮೇಲೆ ಯುದ್ಧ ಸಾರ್ತಾರ. ಆದರೆ ಯಾವುದೇ ತಯಾರಿಯಲ್ಲಿ ಕಿತ್ತೂರು ಸಂಸ್ಥಾನ ಇರೋದಿಲ್ಲ. ಯಾವುದೇ ಸಿದ್ಧತೆ ಇಲ್ಲದೆ ಇದ್ದಾಗ ಒಮ್ಮಿಂದೊಮ್ಮೆಲೆ ಯುದ್ಧಕ್ಕೆ ಬಂದಂಥ ಆಂಗ್ಲರು ಯುದ್ಧ ಮಾಡಿ ಈ ಯುದ್ಧದಲ್ಲಿ ಗೆದ್ದರು. ಆದರೆ ಈ ಯುದ್ಧದಲ್ಲಿ ನಮ್ಮ ಕನ್ನಡ ನಾಡಿನ ಕಣ್ಮಣಿಗಳು ಎಷ್ಟೋ ವೀರರು ಶೂರರು ಕಣ್ಮರೆಯಾದರು. ಈ ದೃಶ್ಯವನ್ನು ನೋಡಿದಾಗ ಸಂಕಟ ಪಡದೇ ಇರೋಂಥ ಯಾವ ಕನ್ನಡ ಅಭಿಮಾನಿಯೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ದುಸ್ಥಿತಿ ಯಾವ ಕನ್ನಡ ನಾಡಿನ ಹೋರಾಟಗಾರರಿಗೂ ಬರೋದಕ್ಕೂ ಬಂದಿಲ್ಲ ಅನಿಸುತ್ತೆ. ಯಾಕಂದರೆ ನಂಬಿಕಸ್ಥರೇ ಚೆನ್ನಮ್ಮನವರನ್ನು ಮತ್ತು ಅವರ ತಂಡನ ಹಿಡಿದುಕೊಟ್ಟಿದ್ದು ಇಲ್ಲಿ ವಿಪರ್ಯಾಸ. ಬ್ರಿಟಿಷರಿಗೆ ಕಳ್ಳದಾರಿಯ ಬಗ್ಗೆ ಹೇಳಿಕೊಟ್ಟಿದ್ದೇ ಸಂಸ್ಥಾನದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು. ಅವರ ಹೆಸರುಗಳನ್ನು ಸಹ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಇಲ್ಲಿ ಕೆಳಗೆ ಬಿದ್ದಿರೋದು ರಾಯಣ್ಣನವರ ತಂದೆ ಭರಮಪ್ಪನವರು. ಧ್ವಜದ ರಕ್ಷಣೆಗಾಗಿ ನಿಂತಿರ್ತಾರೆ. ಆದರೆ ಬ್ರಿಟಿಷರು ಅವರನ್ನು ಗುಂಡಿಕ್ಕಿ ಸಾಯಿಸಿ ಅವರ ಎದೆಯ ಮೇಲೆ ಆರಿಸಿರ್ತಕ್ಕಂಥ ನಂದಿ ಧ್ವಜವನ್ನು ಕಿತ್ತು ಅವರ ಎದೆ ಮೇಲೆ ಹಾಕಿ ತಮ್ಮ ಧ್ವಜವನ್ನು ಏರಿಸ್ತಾರೆ. ಆವಾಗ ಅದನ್ನು ನೋಡಿದ ರಾಯಣ್ಣವರು ಓಡೋಡಿ ಬರ್ತಾರೆ. ಆವಾಗಲೇ ರಾಯಣ್ಣನವರನ್ನು ಕೂಡ ಈ ಕುತಂತ್ರಿಗಳು ಬಂಧಿಸೋದು. ಬಂಧಿಸಿದಂಥ ಕಿತ್ತೂರಿನ ಸೈನಿಕರ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಅವರ ಬಗ್ಗೆ ಯಾವುದೇ ತಪ್ಪು
ಅಪರಾಧಗಳನ್ನು ಸಾಬೀತುಪಡಿಸೋದಕ್ಕೆ ಆಂಗ್ಲರ ಕೈಲಿ ಆಗೋದಿಲ್ಲ. ಆಗ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ ಆದೇಶ ನೀಡುತ್ತೆ. ಆಗ ಕಾರಾಗೃಹದಿಂದ ಹೊರಗಡೆ ಬರ್ತಕ್ಕಂಥ ಕಿತ್ತೂರಿನ ಹುಲಿಗಳಿವರು. ಅವರ ಮುಖದಲ್ಲಿ ಇನ್ನೂ ಆ ರೋಷಾವೇಶದ ಭಾವನೆ ಹೇಗಿದೆ ಅಂತ ನಾವು ನೋಡ್ಬೋದು. ಇಷ್ಟೆಲ್ಲ ಕತೆ ಕೇಳ್ತಾ ಬಂದ ನನ್ನ ಮಗನಿಗೆ ಇತಿಹಾಸದಲ್ಲಿ ಆಸಕ್ತಿ ಮೂಡಿತ್ತು. ಎಲ್ಲ ಯುದ್ಧ ಆಗಿ ಕೋಟೆನೆಲ್ಲ ಹಾಳು ಮಾಡಿರ್ತಾರಲ್ಲ, ಎಂಥ ಸ್ಥಿತಿ ಬಂತಲ್ಲ ಅಂತೇಳಿ. ಇದೆಲ್ಲ ಹಾಳಾಗಿತ್ತು. ಬಿಡುಗಡೆಯಾದಂಥ ರಾಯಣ್ಣನವರು ಹೋಗಿ ಕಿತ್ತೂರು ಸಂಸ್ಥಾನವನ್ನು ನೋಡಿದಾಗ ಮರುಗ್ತಾರೆ. ಆಮೇಲೆ ರಾಣಿ ಚೆನ್ನಮ್ಮರವರನ್ನು ಭೇಟಿ ಮಾಡಬೇಕು ಅಂತೇಳಿ ಜಂಗಮ ವೇಷದಲ್ಲಿ ಬೈಲು ಹೊಂಗಲದ ಜೈಲಿಗೆ ಮಾರು ವೇಷದಲ್ಲಿ ಹೋಗ್ತಾರೆ. ಆ ಒಂದು ದೃಶ್ಯನ ಇಲ್ಲಿ ನೀವು ನೋಡ್ಬೋದು. ಬೈಲು ಹೊಂಗಲದ ಜೈಲು ಅಂತ ಏನಿತ್ತಲ್ಲ, ಮೊದಲು ಅದು ಒಂದು ಮನೆಯಾಗಿತ್ತು. ಹಂಗಾಗಿ ಅದು ನೋಡೋದಕ್ಕೆ ಮನೆ ಥರನೇ ಕಾಣಿಸುತ್ತೆ. ಆ ಜೈಲಿನಲ್ಲಿ ಇರ್ತಕ್ಕಂಥ ಒಂದು ಒಳಾಂಗಣ ದೃಶ್ಯವನ್ನು ಮರು ಸೃಷ್ಟಿಯನ್ನು ಇಲ್ಲಿ ಮಾಡಿದ್ದಾರೆ. ಅದನ್ನು ನೀವಿಲ್ಲಿ ನೋಡ್ಬೋದು. ಮಾರುವೇಷದಲ್ಲಿ ಬಂದಿರತಕ್ಕಂಥ ರಾಯಣ್ಣವರು ಚೆನ್ನಮ್ಮನವರ ಕುಶಲೋಪರಿಯನ್ನು ವಿಚಾರಿಸ್ತಾರೆ. ನಂತರದಲ್ಲಿ ತಮ್ಮ ನಿಜವಾದ ಬಂದ ಕಾರಣವನ್ನು ನಾನು ರಾಯಣ್ಣ ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ವೀಕ್ಷಕರಿಗೆ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಮ್ಮನವರ ಕಿತ್ತೂರು ಸಂಸ್ಥಾನದ ಬಗ್ಗೆ ನಮಗೆ ಸಂಗೊಳ್ಳಿ ರಾಯಣ್ಣ ಚಿತ್ರದಿಂದ ಗೊತ್ತು. ಆದರೆ ಅದಕ್ಕಿಂತ ಮುಂಚೆ ಒಂದು ರಾಜ್ಕುಮಾರ್ ಅವರು ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಆ ಸಿನಿಮಾವನ್ನು ಸಹ ಗೂಗಲಲ್ಲಿ ಸರ್ಚ್ ಮಾಡಿ ಆ ಸಿನಿಮಾನು ಸಹ ನೋಡಿ. ಹಾಗಾದರೆ ನಿಮಗೆ ಇತಿಹಾಸ ಅಲ್ಲಿಂದ ಮುಂಚೆನೂ ಏನು ನಡೆದಿತ್ತು ಅನ್ನೋದು ಗೊತ್ತಾಗುತ್ತೆ. ಕಾನ್ಸೆಪ್ಟ್ ಚೆನ್ನಮ್ಮನವರನ್ನು ಭೇಟಿಯಾದ ಬಂದ ನಂತರ ಈಗ ಬ್ರಿಟಿಷರ ಮೇಲೆ ಯುದ್ಧಕ್ಕೆ ತಯಾರಿ ನಡೆಸಬೇಕಲ್ಲ, ಹಾಗಾಗಿ ರಾಯಣ್ಣನವರು ಸಂಗಡಿಗರೊಂದಿಗೆ ಗುಪ್ತ ಸಭೆಯನ್ನು ಮಾಡ್ತಾರೆ. ಗುಡ್ಡಗಳಲ್ಲಿ, ಕಾಡು ಮೇಡುಗಳಲ್ಲಿ ಏನು ಸೇರಿ ಗುಪ್ತವಾಗಿ ಚರ್ಚೆಯನ್ನು ಮಾಡ್ತಾರೆ. ನಾನು ಚೆನ್ನಮ್ಮಾಜಿನ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ನಾವು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಅಂಥೇಳಿ ಗುಪ್ತವಾಗಿ ತಾಲೀಮನ್ನು ನಡೆಸ್ತಾ ಇರ್ತಾರೆ. ಎಲ್ಲ ವಿದ್ಯೆಗಳನ್ನು ಕಲಿತಾ ಇರ್ತಾರೆ. ಏನು ಯುದ್ಧದಲ್ಲಿ ಸೋತಿದ್ರಲ್ಲ, ಯಾಕಾಗಿ ಸೋತ್ವಿ, ಅವ್ರು ಏನು ಬಳಸಿದ್ರು, ನಮ್ಮಲ್ಲಿ ಯಾವುದಕ್ಕೆ ಕೊರತೆ ಇತ್ತು ಅಂಥೇಳಿ ನಾವೆಲ್ಲದನ್ನು ಸಿದ್ಧತೆ ಮಾಡಿಕೊಳ್ಳೋಣ, ನಾವು ಅಪ್ಡೇಟ್ ಆಗಬೇಕಂತೇಳಿ ಎಲ್ಲ ಕೌಶಲಗಳನ್ನ ರಾಯಣ್ಣವರು ಕಲಿಸ್ಕೊಡ್ತಾರೆ. ಅದು ಈ ಕಾನ್ಸೆಪ್ಟ್. ಇದು ಗುಹೆ ಥರ ಮಾಡ್ಯಾರ ಇಲ್ಲಿ. ಇನ್ನಿಲ್ಲಿ ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಗುರಾಣಿ, ಕತ್ತಿ, ಈಟಿ ಎಲ್ಲದನ್ನ. ಇಷ್ಟೆಲ್ಲ ತಯಾರಿಯಲ್ಲಿದ್ದ ರಾಯಣ್ಣವರಿಗೆ ಒಂದು ಬರಸಿಡ್ಲು ಬರೆದಂತೆ ಸುದ್ದಿ ಬರುತ್ತೆ. ರಾಣಿ ಚೆನ್ನಮ್ಮನವರು ವಿಧಿವಶರಾದ್ರಂತ ಅವರನ್ನು ದರ್ಶನ ಮಾಡೋದಕ್ಕೆ ಊರಿನ ಜನರೆಲ್ಲ ಹೋಗಿರ್ತಾರೆ. ಅದೇ ಸಮಯದಲ್ಲಿ ಸಂಗಡಿಗರು ರಾಯಣ್ಣವರು ಸೇರಿ ಮಾರು ವೇಷದಲ್ಲಿ ಹೋಗಿ ಅವರ ದರ್ಶನವನ್ನು ಪಡೆದು ಅಲ್ಲಿ ಒಂದು ಶಪಥವನ್ನು ಮಾಡಿ ಬರ್ತಾರೆ. ದೇವರೇ ಇಲ್ಲದ ಗುಡಿನ ಇನ್ನು ಕಾಯೋರ್ಯಾರೋ ನೋಡೋರ್ಯಾರೋ ಅನ್ನೋ ಲೆಕ್ಕದಲ್ಲಿ ಚೆನ್ನಮ್ಮನವರು ವಿಧಿವಶರಾದ ತಕ್ಷಣ ಬ್ರಿಟಿಷರ ಆಟಕ್ಕೆ ವಿರಾಮವೇ ಇಲ್ಲದಂತಾಯಿತು. ಈ ರೀತಿಯಾಗಿ ಜನರ ಮೇಲೆ ಮತ್ತು ಜನರ ಆಸ್ತಿಗಳ ಮೇಲೆ ದಬ್ಬಾಳಿಕೆಯನ್ನು ಶುರು ಮಾಡ್ತಾರೆ ಈ ಬ್ರಿಟಿಷ್ನವರು. ಅವರ ಕೈಯಲ್ಲಿ ಗುಲಾಮರಂತೆಯೇ ನಮ್ಮವರು ಇದ್ದ ಕಾರಣ ಇನ್ನು ಅದನ್ನು ಹೇಳೋಕ್ಕಾಗೋದಿಲ್ಲ ಅಂಥ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಕಿತ್ತೂರು ಸಂಸ್ಥಾನದಲ್ಲಿ ಕಂಡುಬರುತ್ತೆ. ಇನಾಮ್ ಭೂಮಿ ಅಂತ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಇನಾಮ್ ಅಂತಂದರೆ ಬಹುಮಾನ ಅಂತ ಅರ್ಥ. ಕಿತ್ತೂರು ಸಂಸ್ಥಾನದಲ್ಲಿ ರಾಯಣ್ಣನವರ ಹಿಂದಿನ ಹಿರಿಯರೆಲ್ಲರ ಅಂದರೆ ಅವ್ರ ತಂದೆ ತಾತ ಇವರೆಲ್ಲ ಅಲ್ಲಿ ಸೇವೆ ಮಾಡಿರ್ತಾರಲ್ಲ, ಅವರ ಮಾಡಿದಂಥ ಎಷ್ಟೋ ಸಾಧನೆಗಳಿಗಾಗಿ ಸಂಸ್ಥಾನದಿಂದ ಇವ್ರ ಮನೆತನಕ್ಕೆ ಭೂಮಿನ ಇನಾಮಾಗಿ ಕೊಟ್ಟಿರ್ತಾರೆ. ಅದಾದ ನಂತರ ಚೆನ್ನಮ್ಮನವ್ರು ಏನು ವಿಧಿವಶರಾಗ್ತಾರೆ, ಇವ್ರು ಇನಾಮ್ ಪದ್ಧತಿ ಅಂತ ತಂದ್ರಲ್ಲ ಕಂದಾಯ ವಸೂಲಿ ಮಾಡೋದು, ಅದಕ್ಕೆ ಸಂಗೊಳ್ಳಿ ರಾಯಣ್ಣನವರು ಮತ್ತು ಊರಿನ ಜನ ಎಲ್ಲ ವಿರೋಧ ವ್ಯಕ್ತಪಡಿಸ್ತಾರೆ. ನಾವು ಬಳುವಳಿಯಾಗಿ ಅಂದರೆ ಬಹುಮಾನವಾಗಿ ಪಡೆದಂಥ ಭೂಮಿ ಮೇಲೆ ನಾವು ಯಾಕೆ ಕಂದಾಯ ಕಟ್ಟಬೇಕು, ಅದು ನಾವು ಗಳಿಸಿದ್ದಂಥದ್ದು, ಅದು ನಮಗೆ ಬಹುಮಾನ ಬಂದಿರತಕ್ಕಂಥದ್ದು ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಾನೆ. ಅದಕ್ಕೆ ನಮಗೆ ಎದುರು ಮಾತಾಡ್ತೀಯಲ್ಲ, ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ರಾಯಣ್ಣನವರನ್ನು ಸಂಚು ಮಾಡಿ ಕರೆ ಕಳಿಸ್ಕೊಂಡು ಬಂಧಿಸಿಬಿಡ್ತಾರೆ. ಅದೇ ಮಾತನ್ನು ಕೆಂಚಮ್ಮನವರು ಕೂಡ ಹೇಳ್ತಾರೆ. ನನ್ನ ಮಗ ಹೇಳಿದ ಮೇಲೆ ನಾನು ಕಟ್ಟೋದಿಲ್ಲ, ಯಾಕೆ ಕಟ್ಟಬೇಕು ಅಂತ. ಅದೇ ರೀತಿ ರಾಯಣ್ಣವರು ಜೈಲಿಗೆ ಹೋಗ್ಯಾರಂತ ಗೊತ್ತಾದ ತಕ್ಷಣ ಬಾಳಪ್ಪ ಕುಲಕರ್ಣಿ ಏನದನ್ನೆಲ್ಲ ಒಬ್ಬ ವ್ಯಕ್ತಿ ಮೂಲಕ ತಾಯಿ ಕೆಂಚಮ್ಮನನ್ನು ಮನೆಗೆ ಕರೆಸ್ತಾರೆ. ಮನೆಗೆ ಕರೆಸಿ ಇವಾಗ ನಿನ್ನ ಮಗನ ಬಂದ್ಸೈತೆ, ನೀನೀಗ ಕೊಡಬೇಕು ಕಂದಾಯ ಕಟ್ಟಬೇಕಂದ್ರೆ ಆ ತಾಯಿ ಒಪ್ಪೋದಿಲ್ಲ.
ನಾನೇ ಕಟ್ಟಬೇಕು ಅಂತ. ಅದಕ್ಕೆ ಸಿಟ್ಟಾದಂಥ ಆ ಕುಲಕರ್ಣಿ ಊರ ಜನರ ಮುಂದೆ ಪಂಚಾಯಿತಿಲಿ ಕೆಂಚಮ್ಮನವರ ಹೆಗಲ ಮೇಲೆ ಕಲ್ಲು ಒರೆಸಿ ಅವಮಾನ ಮಾಡ್ತಾನೆ. ಈ ಸುದ್ದಿ ಬಾಯಿಂದ ಬಾಯಿಗೆ ಗೊತ್ತಾಗಿ ಸಂಗೊಳ್ಳಿ ರಾಯಣ್ಣನವರ ಸ್ನೇಹಿತರಿಂದ ರಾಯಣ್ಣನವರಿಗೆ ಜೈಲಿನಲ್ಲಿ ಆ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಸಿಟ್ಟಿಗೆದ್ದ ರಾಯಣ್ಣ ಓಡಿ ಬರ್ತಾನೆ, ನನ್ನ ತಾಯಿ ನಿಂಗೆ ಮಾಡಿದ್ರ ಅಂತೇಳಿ. ಆವಾಗ ಬಂದು ರಾಯಣ್ಣವರು ಕುಲಕರ್ಣಿನ ಕೊಂದು ಬಿಡ್ತೇನೆ ಅಂಥೇಳಿ ಅಂಗಿಯನ್ನು ಹಿಡಿದು ಹೊರಗಡೆ ದರನೇ ಎಳ್ಕೊಂಬರ್ತಿರ್ತಾರೆ. ಮಕ್ಕಳು ಮರಿ ಎಲ್ಲ ಅಳ್ತಿರ್ತಾರ. ಆವಾಗ ಕುಲಕರ್ಣಿ ಅದು ಹೆಂಡ್ತಿ ಕೈ ಮುಗಿತಾಳ, ಬೇಡಪ್ಪ ತಪ್ಪಾಗೈತೆ ಕ್ಷಮಿಸ್ಬಿಡು ಅಂತ. ಗಂಡನ್ನು ಬಿಟ್ಕೊಡೋದಿಲ್ಲ, ಅದು ಆವಾಗಿನ ಜನದ ಪದ್ಧತಿ ಅಲ್ವಾ. ಆ ವಿಚಾರ ಅಲ್ಲಿ ನಡೀತಾ ಇರ್ತೈತೆ. ಆಮೇಲೆ ತಾಯಿ ಕೆಂಚಮ್ಮ ಬಂದು ಸಂಗೊಳ್ಳಿ ರಾಯಣ್ಣನವರಿಗೆ ಸಮಾಧಾನ ಮಾಡಿ ಅವರನ್ನು ಬಿಡಿಸ್ತಾರೆ. ಇಷ್ಟಾದರೂ ಬುದ್ಧಿ ಕಲಿದೇ ಇರೋ ಕುಲಕರ್ಣಿ ಒಂದು ಸಂಚನ್ನು ಮಾಡ್ತಾನೆ. ಈ ಇನಾಮ್ ಭೂಮಿಗಳನ್ನು ಏನದವಲ್ಲ ಎಲ್ಲವನ್ನೂ ಮುಟ್ಟುಗೋಲು ಹಾಕಿಬಿಡ್ತಾನೆ. ಅಂದರೆ ಯಾರಿಗೂ ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಅದ್ರ ಮೇಲೆ ಅಧಿಕಾರ ಸಾಧಿಸೋದಕ್ಕೆ ಅವಕಾಶ ಇರೋದಿಲ್ಲ. ಈ ವಿಚಾರ ತಿಳಿದ ರಾಯಣ್ಣವರು ತನ್ನ ಶ್ವೇತಸನದಿ ಸಂಘವನ್ನು ಕರ್ಕೊಂಬಂದು ಸಂಗೊಳ್ಳಿ ಕಡೆ ಹೊರಡ್ತಾರೆ. ಅಲ್ಲಿ ಹೋಗಿ ಬುದ್ಧಿ ಕಲಿಸ್ಬೇಕು ಕುಲಕರ್ಣಿಗೆ ಅಂತ ಹೇಳಿ ಕುಲಕರ್ಣಿ ಹೊಲಕ್ಕೆ ಬಣಿವೆಗೆ ಬೆಳೆಗೆ ಎಲ್ಲ ಬೆಂಕಿ ಹಚ್ಚಿದಾಗ ಬ್ರಿಟಿಷರು ಅದನ್ನು ತಡೆಯೋದಕ್ಕೆ ಬಂದಾಗ ಆ ಶ್ವೇತಸನದಿ ಸಂಘಟನೆಯವರು ಅವರೊಂದಿಗೆ ವೀರಾವೇಶದಿಂದ ಹೋರಾಡ್ತಾರೆ. ಅದರಲ್ಲಿ ಅಪ್ರತಿಮ ಗೆಲುವನ್ನು ರಾಯಣ್ಣನವರ ಒಂದು ತಂಡ ಗಳಿಸುತ್ತೆ. ಇದಾದ ನಂತರದಲ್ಲಿ ಸೈನಿಕರು ಬೇಕಾಗ್ತಾರೆ ರಾಯಣ್ಣನವರಿಗೆ. ಹೆಂಗೆ ನಾನು ಸೈನಿಕರನ್ನು ಪಡಿಬೇಕು, ಜನನ ಹೆಂಗೆ ಕೂಡಿಸ್ಬೇಕು ಅಂತ ನೋಡಿದಾಗ ಸುರಪುರಕ್ಕೆ ಒಂದು ಕಂಟಕವಾಗಿದ್ದ ಒಬ್ಬ ಕಳ್ಳನನ್ನು ಕಡಿದ್ರೆ ಬಹುಮಾನ ಕೊಡ್ತೀನಿ ಅಂತ ಹೇಳಿ ಆ ಸುರಪುರದ ನಾಯಕರು ಘೋಷಿಸಿರ್ತಾರೆ. ಅದಕ್ಕೆ ಆ ಕಳ್ಳನನ್ನು ಹುಡುಕಾಡಿ ಕೊಂದು ಅವನ ರುಂಡವನ್ನು ತಂದು ಸುರಪುರದ ನಾಯಕರಿಗೆ ತೋರಿಸ್ತಾರೆ. ಇದರಿಂದ ಸಂತೋಷಗೊಂಡಂಥ ಸುರಪುರದ ನಾಯಕರು ಆಯಿತು ನೀನೇನು ಕೇಳ್ತೀಯಲ್ಲ ನಾನು ಅಷ್ಟು ಸೈನಿಕರನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಇಲ್ಲಿ ವೀಕ್ಷಕರೇ, ಇನ್ನು ಮುಂದೆ ಯಾವ ರೀತಿ ವಿವರಣೆ ಕೊಡ್ತೀನಿ, ಇನ್ನು ಮುಂದೆ ಏನೇನು ಇತಿಹಾಸ ಇದೆ ಹೇಳ್ತೀನಿ ಅಂತ ನಿಮಗೆ ಕುತೂಹಲ ಮೂಡಿರ್ಬೋದು. ಆದರೆ ಖಂಡಿತ ನಾನು ಹೇಳೋದಿಲ್ಲ. ಯಾಕಂದರೆ ಎಲ್ಲ ನಾನು ಹೇಳ್ತಾ ಹೋದರೆ ನೀವು ನಿಜವಾದ ಅನುಭವ ಪಡೆಯೋದು ಯಾವಾಗ, ಆ ನೈಜ ಘಟನೆ, ಆ ನೈಜ ಸ್ಥಳದ ಸ್ಪರ್ಶ ಪಡೆಯೋದು ಯಾವಾಗ, ಆ ಪುಣ್ಯ ಭೂಮಿನ ಹೋಗಿ ನೀವು ಸ್ಪರ್ಶ ಮಾಡೋದು ಯಾವಾಗ. ಖಂಡಿತ ನೀವು ಕೂಡ ವೀಕ್ಷಕರು ಮಕ್ಕಳನ್ನು ಕರ್ಕೊಂಡು ನಿಮ್ಮ ಕುಟುಂಬ ಸಮೇತರಾಗಿ ಹಿರಿಯರಿರ್ತಾರ, ಕೆಲವ್ರಿಗೆ ಇಂಥದನ್ನೆಲ್ಲ ನೋಡಬೇಕು ಹಿಂದೆ ಕೇಳಿರ್ತಾರೆ. ರಾಯಣ್ಣ ಅನ್ನೋರು ಇದ್ರಂತೆ, ಚೆನ್ನಮ್ಮ ಅನ್ನೋರು ಇದ್ರಂತೆ, ಹಿಂಗಂತೆ ಹಂಗಂತೆ ಅಂತ ಕೆಲವು ಹಿರಿಯ ಜೀವಗಳು ಇಂಥ ಒಂದು ಇತಿಹಾಸವನ್ನು ಕೇಳಿರ್ತಾರೆ. ಅಂಥವ್ರನ್ನ ಸ್ವಲ್ಪ ನಡೆಯೋದಕ್ಕೆ ಸ್ವಲ್ಪ ಅನುಕೂಲ ಇದ್ದರೆ, ನಡೆದಾಡೋದಕ್ಕೆ ಸ್ವಲ್ಪ ಅವ್ರ ಕೈಲಾಗುತ್ತೆ ಅನ್ನೋದಾದರೆ ಖಂಡಿತ ತಪ್ಪದೇ ಕರ್ಕೊಂಬಂದು ಈ ಸ್ಥಳನ ನೋಡ್ಕೊಂಡು ಹೋಗಿ. ಇಲ್ಲಿಗೆ ಬಂದು ಹೋದ್ಮೇಲೆ ನಾವು ಕನ್ನಡಿಗರಾಗಿ ಹುಟ್ಟಿದ್ದು ಎಂಥ ಹೆಮ್ಮೆಯ ವಿಷಯ ಮತ್ತು ಎಂಥ ಪುಣ್ಯದ ವಿಷಯ ಅನ್ನೋದು ಖಂಡಿತ ನಿಮಗೆಲ್ಲ ಗೊತ್ತಾಗುತ್ತೆ. ರಾಯಣ್ಣನವರ ಈ ಕಥೆನ ಇತಿಹಾಸನ ಹೇಳ್ತಾ ಹೋದರೆ ಮೈ ರೋಮಾಂಚನ ಆಗುತ್ತೆ. ಯಾವ ರೀತಿ ವರ್ಣಿಸಲಿ, ಯಾವ ರೀತಿ ವಿವರಿಸಲಿ ಅಂತ ಮನಸ್ಸು ಹಾತೊರೆಯುತ್ತೆ. ಆದರೆ ಇಲ್ಲಿ ಪೂರ್ತಿಯಾಗಿ ಹೇಳೋದು ಅಥವಾ ಎಲ್ಲವನ್ನು ನಾನು ಹೇಳೋದು ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ. ಈಗ ನೋಡ್ತಾ ಇರೋಂಥ ಕೆಲವು ದೃಶ್ಯಗಳು ನಿಜವಾಗ್ಲೂ ನಿಮಗೆ ಏನು ಹೇಳ್ತಾ ಇದೆ, ಇಲ್ಲಿ ಏನಾಗ್ತಿದೆ ಅನ್ನೋವಂಥ ಒಂದು ಕುತೂಹಲನ ಕೆರಳಿಸಿರೋದಂತೂ ಖಂಡಿತ ನನಗೆ ಗೊತ್ತು. ನೀವು ಆ ಕುತೂಹಲದಿಂದ ನೋಡ್ತಿರ್ತೀರಿ ಅಂತ. ಈ ದೃಶ್ಯ ನೋಡಿದಾಗ ಕನ್ನಡಿಗನಿಗೆ ಮನಸ್ಸು ಕೆರಳೋದಿಲ್ಲ ರೀ, ಮನಸ್ಸು ಕುದ್ದೋಗುತ್ತೆ. ಯಾಕಂದರೆ ಬ್ರಿಟಿಷರು ಹಿಡಿದ್ರು ಅನ್ನೋದು ಒಂದು ಕಾರಣ, ಆದರೆ ಆ ರಾಯಣ್ಣನವರನ್ನು ಅವ್ರ ಕೈಗೆ ಸಿಗುವಂತೆ ಮಾಡಿದ್ದೇ ನಮ್ಮ ನೀಚ ನಮ್ಮವರಂತ ಹೇಳೋದಕ್ಕೂ ನನಗೆ ಅಸಹ್ಯ ಅನಿಸುತ್ತೆ. ರಾಯಣ್ಣನವರು ನಂಬಿರ್ತಕ್ಕಂಥವರೇ ಇಂಥ ಒಂದು ತುಚ್ಛ ಕೆಲಸ ಮಾಡ್ತಾರೆ. ಆ ದೃಶ್ಯ ನೋಡಿದಾಗ ಅಲ್ಲಿ ಬಂದಿದ್ರಲ್ಲ ಹಳ್ಳಿ ಜನ ನೋಡೋದಕ್ಕೆ ಎಷ್ಟೋ ಹೆಣ್ಮಕ್ಳು ಅಳ್ತಾ ಇದ್ರು, ಅವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕಂದರೆ ಸ್ಟಾರ್ಟಿಂಗಿಂದ ಆ ಕತೆ ನೋಡ್ಕೋತಾ ಬರ್ತಾರಲ್ಲ, ನಾನು ನಮ್ಮ ತಾಯಿಯವರಿಗೆ ವಿವರಣೆ ಕೊಟ್ಟಂಗೆ ಅಲ್ಲಿಗೆ ನೋಡೋಕ್ಕೆ ಬಂದಿರತಕ್ಕಂಥ ಜನ ಕೂಡ ಅವ್ರವರು ಸ್ನೇಹಿತರಿಗೆ, ರಿಲೇಷನ್ಗೆ, ತಂದೆ ತಾಯಿಗೆ ಅವ್ರವರು ಅಲ್ಲಿರೋ ಫಲಕಗಳನ್ನ ಓದ್ಬಿಟ್ಟು ಎಲ್ಲ ವಿವರಣೆ ಕೊಡ್ತಾ ಬರ್ತಾಯಿದ್ರು. ಇದೇ ರೀತಿ ಕೊನೆ ಹಂತಕ್ಕೆ ಬಂದಾಗ ರಾಯಣ್ಣನವರನ್ನು ಹಳ್ಳದಲ್ಲಿ ಮೋಸದಿಂದ ಹಿಡಿಯೋದು, ಅವರನ್ನು ನೇಣಿಗೆ ಹಾಕುವಂಥದ್ದು, ಕೋರ್ಟಲ್ಲಿ ನಿಲ್ಲಿಸುವಂಥದ್ದು, ಅವೆಲ್ಲವನ್ನು ನೋಡಿದಾಗ ಅಲ್ಲಿ ಎಷ್ಟೋ ಮುಗ್ಧ ಹೆಣ್ಮಕ್ಳು ಕಣ್ಣೀರು ಹಾಕಿರೋದನ್ನು ನಾನು ನೋಡಿದ್ದೀನಿ. ಬ್ರಿಟಿಷರ್ನ ನಮ್ಮ ಆಡು ಭಾಷೆಯಲ್ಲಿ ಬೈತಾರಲ್ಲ, ಆ ಥರ ಬೈತಾಯಿದ್ರು. ಅವ್ರನ್ನ ಬೈದಿದ್ದಕ್ಕಿಂತ ಹೆಚ್ಚಾಗಿ ಈ ನಂಬಿಕೆ ದ್ರೋಹಿಗಳಿದ್ವಲ್ಲ, ಹಿತಶತ್ರುಗಳು ನಮ್ಮಲ್ಲೇ, ಅವ್ರನ್ನಂತೂ ಹೆಂಗೆ ಬೈದರು ಅಂದರೆ ಇಂಥ ಜನ ಈಗಲೂ ಐದಾರಪ್ಪ, ಇವರು ಇಂಥವ್ರದ್ದು ಇಂಥ ರಕ್ತ ಇನ್ನೂ ಐತೆ, ಈ ಹೊಲಸು ರಕ್ತ, ನಮ್ಮವರೇ ಹಿಡ್ಕೊಡೋಂಥ ಕೆಟ್ಟ ಮನಸ್ಸಿನ ಗುಣದ ವ್ಯಕ್ತಿಗಳು ಈಗಲೂ ಅದಾರಂತ ಆ ಮುಗ್ಧ ಹಳ್ಳಿ ಹೆಣ್ಮಕ್ಳು
ಸಾಧಾರಣವಾಗಿ ಓದಿರೋದಿಲ್ಲಲ್ಲ. ನಮ್ಮ ಹೆಣ್ಮಕ್ಳು ಬರ್ತಾರಲ್ಲ, ನಮ್ಮ ಹಿರಿಯ ಜೀವಗಳು, ಅವ್ರು ಬಂದಾಗ ಅಷ್ಟು ನೊಂದು ಹೇಳ್ತಾಯಿದ್ರು. ಅಂಥ ಒಂದು ದೃಶ್ಯ ಅಲ್ಲಿ ನಾವು ನೋಡೋದು. ಈ ದೃಶ್ಯ ನೋಡಿ ನಾವು ಹೊರಗೆ ಬಂದಾಗ ರಾಯಣ್ಣನವರನ್ನು ಮತ್ತು ಚೆನ್ನಮ್ಮನವರನ್ನು ನಮ್ಮ ಜನ್ಮ ಪೂರ್ತಿ ನಾವು ಮರೆಯೋದಿಲ್ಲ. ಆ ನಾಡ ಪ್ರೇಮ, ದೇಶ ಪ್ರೇಮ, ಹೋರಾಟ, ಧೈರ್ಯ, ಸಾಹಸ, ಆ ಬುದ್ಧಿವಂತಿಕೆ, ಹಬ್ಬಬ್ಬ ಒಂದ ಎರಡ. ರಾಯಣ್ಣನವ್ರಿಗೆ ಇದ್ದಂಥ ಚಾತುರ್ಯತೆ ಯುದ್ಧದಲ್ಲಿ, ಆ ಗೆರಿಲ್ಲಾ ಯುದ್ಧ ವಿಧಾನ. ಇನ್ನು ಅವರು ಕೇವಲ ನಮ್ಮ ನಾಡಿನ ಜನರನ್ನು ಮಾತ್ರ ಯುದ್ಧಕ್ಕೆ ಕರ್ಕೊಂಬರೋದಿಲ್ಲ, ಹೊರ ದೇಶದಿಂದ ಬಂದಿರತಕ್ಕಂಥ ಜನರನ್ನು ಕೂಡಿಸ್ತಾರೆ. ಅಂದರೆ ಬ್ರಿಟಿಷರು ತಮ್ಮ ಜೊತೆಗೆ ಬರಬೇಕಾದ್ರೆ ಗುಲಾಮರನ್ನಾಗಿ ಇವರು ಆಫ್ರಿಕಾದವರಂಥವ್ರನ್ನ ಜನನ ಎಳ್ಕೊಂಬಂದಿರ್ತಾರೆ ಗೊತ್ತಾ ಹಡಗಲ್ಲಿ, ಅಂಥವರನ್ನೂ ಸಹ ಹುಡುಕಿ ಅವರ ಒಂದು ಸಂಘಟನೆ ಮಾಡಿ ಅಂಥವರಿಂದನೂ ಯುದ್ಧವನ್ನು ಅವರಿಗೆ ಯುದ್ಧ ತರಬೇತಿ ಕೊಟ್ಟು ಅವರನ್ನು ಸಹ ತಮ್ಮ ಸಂಘದಲ್ಲಿ ಸೇರಿಸ್ಕೊಳ್ತಾರೆ. ಇಂಥ ಮಹಾನ್ ವ್ಯಕ್ತಿ ಎಷ್ಟು ಹೇಳಿದ್ರು ಸಾಲದು. ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ದಯವಿಟ್ಟು ಬಂದು ಆ ಸ್ಥಳನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಹೊರಗಿಲ್ಲಲ್ಲ ರಾಯಣ್ಣವರ ಜೀವನ ಚರಿತ್ರೆ ನೋಡಿಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹೊರಗಡೆ. ಸಾಯಂಕಾಲ ಆಯಿತು 3 ಗಂಟೆ. ಬೆಳಗ್ಗೆ ಮಧ್ಯಾಹ್ನ ಜನನೇ ಇರಲಿಲ್ಲಲ್ಲ, ಈಗ ಭಾಳ ಜನ ಬಂದಾರ. ಸಖತ್ ರಶ್ ಇತ್ತು ಒಳಗಡೆ. ಹೊರಗಡೆಯಿಂದ ದೂರದಿಂದ ಬರ್ತಕ್ಕಂಥವ್ರು ಬುತ್ತಿ ಕಟ್ಕೊಂಡ್ಬಂದು ಇಲ್ಲಿ ಊಟ ಮಾಡಿ ಹೋಗ್ತಾರೆ. ಅದೇ ಒಳ್ಳೆಯದು. ಇಲ್ಲಿ ಊಟ ಗೀಟ ಏನು ಸಿಗಲ್ಲ, ಹೋಗಿ ಮಾಡ್ತೀವಿ ಅಂದ್ರೂ ದೂರ ಐತೆ, ಮತ್ತು ಅದಕ್ಕೂ ದುಡ್ಡು, ಹೊಟ್ಟೆ ತುಂಬ ಬಾಯಿ ರುಚಿ ಅದೇನೂ ಸಿಗಲ್ಲ. ಬುತ್ತಿ ಕಟ್ಕೊಂಡ್ಬಂದು ನೋಡೋದೇ ಒಳ್ಳೆಯದು. ಮಕ್ಳು ಕರ್ಕೊಂಬಂದರೆ ಮಾತ್ರ ಒಂದು ನೀರಿನ ಕ್ಯಾನು, ವಾಟರ್ ಬಾಟಲು, ಟೋಪಿ, ಕರ್ಚಿಪ್ಸು, ಒಂದು ಕಾಟನ್ ಡ್ರೆಸ್ಗಳು ಹಾಕ್ಕೊಂಡು ಬರೋದು ಒಳ್ಳೆಯದು. ಒಂದು ಸರಿ ಬಂದು ಹೋಗಿ ನೋಡಿ ಒಂಥರ ಏನೋ ನಾವೇನು ಸಾಧಿಸ್ತಾಯಿದ್ವಿ ಜೀವನದಾಗ, ನಾವೇನು ಮಾಡ್ತಾಯಿದ್ವಿ ಅಂತ ಅನಿಸುತ್ತೆ ನಿಜವಾಗ್ಲೂ. ಅಲ್ಲಿಂದ ನೋಡ್ಕೊಂಬರ್ತೀವಿ. ಲಾಸ್ಟ್ ಸಂಗೊಳ್ಳಿ ರಾಯಣ್ಣವ್ರನ್ನ ಬಂಧಿಸಿ ಜೈಲಿಗೆ ಹಾಕಿ ಕೋರ್ಟ್ನಲ್ಲಿ ಕಟ್ಕಟೆಯಲ್ಲಿ ಅಲ್ಲಿ ವಾದ ವಿವಾದಗಳು ನಡೀತಾವ. ಅಲ್ಲಿಂದ ಅವ್ರಿಗೆ ಗಲ್ಲಿಗೇರ್ಸೋಂಥ ಟೈಮ್ ಏನು ಬರುತ್ತಲ್ಲ, ನಿಜವಾಗ್ಲೂ ಅಲ್ಲಿ ಅನಿಸುತ್ತೆ ನಮ್ಮ ಹುಟ್ಟಿಗೊಂದು ಏನಾದರೂ ಬೆಲೆ ಇದೆಯಾ ಅಂತ. ನಿಜವಾಗ್ಲೂ ನಾವು ಅದನ್ನ ನೋಡಿ ನಮ್ಮಲ್ಲಿ ನಾವು ನಮ್ಮ ದೇಶಭಕ್ತಿನ ಬೆಳೆಸ್ಕೊಂಡು ಹೋದರೆ ಇಲ್ಲಿ ಬಂದು ಸಾರ್ಥಕ ಅನಿಸುತ್ತೆ. ಏನೋ ಒಂದು ಬದಲಾವಣೆ ಆಗಬೇಕು. ಬದಲಾವಣೆ ಆದಾಗ ಎಷ್ಟೋ ಒಳ್ಳೆತನ ಅನ್ನೋದು ಪ್ರಾರಂಭ ಆಗುತ್ತೆ. ಹೇಳೋಕ್ಕಾಗಲ್ಲ, ಇಲ್ಲಿದು ಏನೂ ಹೇಳೋಕ್ಕಾಗಲ್ಲ. ನೋಡಬೇಕು, ನೋಡಿ ಅನುಭವಿಸ್ಬೇಕು. ಹಂಗಾದ್ರೆ ಮಾತ್ರ ಇತಿಹಾಸ ಅನ್ನೋದು ಗೊತ್ತಾಗುತ್ತೆ, ಏನು ಸತ್ಯಾಸತ್ಯತೆಗಳು ಗೊತ್ತಾಗ್ತವೆ. ಬಂದು ನೋಡ್ಕೊಂಡು ಹೋಗಿ. ಎಲ್ಲರೂ ಮುಗಿಸಿ ಹೊರಡ್ತಿದ್ದೀವಿ. ಇಲ್ಲಿಗೆ ಇವತ್ತಿನ ವೀಡಿಯೋ ಇಷ್ಟೇ. ಸೀದಾ ಮನೆಗೆ ಹೋಗೋದು. ಅವ್ರಿಗೆ ಡ್ಯೂಟಿ ಐತೆ. ಆಗಲೇ ಡ್ಯೂಟಿಯಿಂದ ಫೋನ್ ಬರಕತ್ತವ ಬರ್ರಿ ಅಂತ. ಇನ್ನು ಹೋಗೋದೆ.